ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡ್ ವ್ಯಾಪ್ತಿಯ ಅಂದ್ರಹಳ್ಳಿ ವಿನಾಯಕ ನಗರದ ಕೆಂಪೇಗೌಡ ಸರ್ಕಲ್ ಬಳಿ ಕೆಂಪೇಗೌಡ ವೃತ್ತದಲ್ಲಿ ನಾಡಪ್ರಭು ಕಂಚಿನ ಕೆಂಪೇಗೌಡರ ಸಾಂಸ್ಕೃತಿಕ ವೇದಿಕೆ ಹಾಗೂ ಯಶವಂತಪುರ ಒಕ್ಕಲಿಗರ ವೇದಿಕೆ ಅರುಣ್ ಬೈಲಪ್ಪ ನೇತೃತ್ವದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಜಯಂತ್ಯೋತ್ಸವದಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಪಾಲ್ಗೊಂಡಿದ್ದರು. ಈ ವೇಳೆ ನಾಡಪ್ರಭು ಕೆಂಪೇಗೌಡ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಹಾಗೂ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಕಂಬಳಿಗಳನ್ನು ವಿತರಿಸಲಾಯಿತು. ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವೂ ನಡೆಯಿತು. ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ, ಕ್ಷೇತ್ರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಯೋಗಾನಂದ, ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್.ಎಂ. ಕೃಷ್ಣಮೂರ್ತಿ, ಕ್ಷೇತ್ರ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹೊಸಹಳ್ಳಿ ಸತೀಶ್, ಕ್ಷೇತ್ರ ಒಕ್ಕಲಿಗರ ವೇದಿಕೆ ಸದಸ್ಯ ಟಿ. ಶ್ರೀನಿವಾಸ್, ಕಾಂಗ್ರೆಸ್ ಯುವ ಮುಖಂಡ ಅವಿನಾಶ್ ಮಾಸ್ತಿ, ಬಂಟಿ ಹೇರೋಹಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್, ಮಹಿಳಾ ಅಧ್ಯಕ್ಷೆ ಸುಮಾ ಜನಾರ್ದನ್, ಶ್ರೀನಿವಾಸ್, ಗಿರೀಶ್, ಕಾಂಗ್ರೆಸ್ ಮುಖಂಡ ನಾಗರಾಜ್, ಲಿಖಿತ್ ಗೌಡ, ಅಂದ್ರಹಳ್ಳಿ ಅನಿಲ್ ನಾಯಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಅವ್ರ ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ. ಅಂದ್ರಹಳ್ಳಿ ಮುಖ್ಯ ರಸ್ತೆ ಕೆಂಪೇಗೌಡ ಸರ್ಕಲ್ನಲ್ಲಿ ಕಂಚಿನ ಕೆಂಪೇಗೌಡರು ಅಂತಲೇ ನಾಮಕರಣ ಮಾಡಿ ಒಂದು ಸಂಘ ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಅಧ್ಯಕ್ಷ ವಹಿಸಿರೋದು ನಮ್ಮ ಎಸ್.ಟಿ. ಸೋಮಶೇಖರ್ ಸಾಹೇಬರು, ಸ್ಥಳೀಯ ಶಾಸಕರು, ಹಾಗೆ ಸ್ಥಳೀಯ ಮುಖಂಡರು, ನಮ್ಮ ಸ್ನೇಹಿತರಾದ ಗಿರೀಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಚಂದ್ರಣ್ಣ ಇರ್ಬೋದು, ಪ್ರವೀಣ್ ಇರ್ಬೋದು, ಎಲ್ಲ ಸ್ನೇಹಿತರು ಬಳಗದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ. ಹಾಗೆ ಈ ವಾರ್ಡಿನ ಮಹಿಳಾ ಮುಖಂಡರಾದ ರಾಜೇಶ್ವರಿ ಮೇಡಮ್ ಅವ್ರ ಸ್ನೇಹಿತರು, ವಾರ್ಡ್ ಅಧ್ಯಕ್ಷರಾದ ಕುಮಾರ್ ಅವರು, ಸ್ಥಳೀಯ ಮುಖಂಡರಾದ ನಮ್ಮ ನೆಚ್ಚಿನ ನಾಯಕರು ಯುವಕರ ಕಣ್ಮಣಿ ಬಂಟಿ ಅಣ್ಣನವರು ಹಾಗೂ ಸತೀಶ್ ಅಣ್ಣನವರು, ಲಿಖಿತ್ ಅಣ್ಣನವರು, ನಾಗರಾಜ್ ಅಣ್ಣನವರು ಎಲ್ಲರೂ ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ. ಹಿಂಗೆ ಮುಂದಿನ ದಿನಗಳಲ್ಲೂ ನಾವು ಕೆಂಪೇಗೌಡ ಸಂದರ್ಭವನ್ನು ಜಯಂತಿಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀನಿ. ವರ್ಷವಾಗಿ ಇದೇ ಥರ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಅಂದ್ಕೊಂತೀವಿ. ಬೆಳಗಿಂದ ಹೆಲ್ತ್ ಕ್ಯಾಂಪು, ಕಣ್ಣಿನ ತಪಾಸಣೆ, BP, ಶುಗರು ಎಲ್ಲ ತಪಾಸಣೆ ಮಾಡಿಸಿದ್ದೀವಿ. ಆರೋಗ್ಯ ತಪಾಸಣೆ, ಬ್ಲಡ್ ಕ್ಯಾಂಪ್ ಮಾಡಿಸಿದ್ದೀವಿ. ಅನ್ನದಾನ ಮಾಡ್ತಾಯಿದ್ದೀವಿ. ಎಲ್ಲ ಕಾರ್ಯಕ್ರಮನೂ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಜನರಿಗೆ ಒಂದು ಹೆಲ್ಪ್ ಅಂತ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನು ವಿತರಿಸಿದ್ದೀವಿ. ಅದನ್ನು ವರ್ಷ ಮಾಡ್ತಾಯಿದ್ದೀವಿ. ಹೊಸತಿ ಮಕ್ಕಳು ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದೋ, ಈ ಸತಿ ಪೌರ ಕಾರ್ಮಿಕ ಕೊಟ್ಟು ವರ್ಷ ಒಂದು ಏನೋ ಒಳ್ಳೆ ಕೆಲಸ ಮಾಡೋಂತ ನಾವು ಬಂದಿದ್ದೀವಿ. ಹೆಲ್ತ್ ಕ್ಯಾಂಪಿಂದ ಒಂದು 60ರಿಂದ 70 ಜನ ಬಂದಿದ್ದಾರೆ. ಬ್ಲಡ್ ಒಂದು 70ರಿಂದ 80 ಜನ ಕೊಟ್ಟಿದ್ದಾರೆ. ಎಲ್ಲ ಕಣ್ಣಿನ ತಪಾಸಣೆ ಮಾಡ್ತಾಯಿದ್ದಾರೆ. ಗ್ಲಾಸು ಕೊಡ್ತಾಯಿದ್ದೀವಿ. ಮುಂದಿನ ತಿಂಗಳು ಅಜೆಂಡಾ ಅಂದರೆ ಒಕ್ಕಲಿಗರ ಸಮ್ಮುಖ, ನಾವೆಲ್ಲ ಒಂದು ಒಕ್ಕಲಿಗರ ಬಂಧು ಅಂತ ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯಿಂದ ಒಂದು ಅಜೆಂಡಾ ಒಂದು ಹೊರ್ತಾಯಿದ್ದೀವಿ.